ನಾನು ಈಗಾಗಲೇ ಹೇಳಿದ್ದೀನಿ, ಕಪ್ಪು ನಮ್ಮದೇ, ತಪ್ಪು ಯಾರ್ದು ಅಂತ. ನೆನ್ನೆ ಮಾಧ್ಯಮದ ಪ್ರಕಟಣೆಯಲ್ಲಿ IPL ಅಧ್ಯಕ್ಷ, ಚೇರ್ಮನ್ ಇದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇಲ್ಲಿ ನಡೆದಂಥ ಘಟನೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ. ನಿಮ್ಮ ಇಂಡಿಯಾ ಟುಡೇ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ. ಮತ್ತೆ ನಂದು ಗುಜರಾತಲ್ಲಿ ಆಯ್ತಲ್ಲ ಕಾರ್ಯಕ್ರಮ, ವಡೋರ, ಕರೆಕ್ಟ್? ಅಲ್ಲಿ ಕಾರ್ಯಕ್ರಮ ಆದಮೇಲೆ ಅಲ್ಲಿ ಕೊನೆಯಲ್ಲಿ 25,000 ಜನ ಇದ್ದರು. ಅವ್ರನ್ನ ಮನೆಗೆ ಕಳಿಸಿದ ಮೇಲೆ ನಮ್ಮ ಜವಾಬ್ದಾರಿ ಮುಗ್ದೋಯ್ತು, ಪ್ಲೇಯರ್ಸ್ ಜವಾಬ್ದಾರಿ ಮುಗ್ದೋಯ್ತು. ಇಲ್ಲಿ ಬೆಂಗಳೂರಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ನನಗಿನ್ನೂ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ. ಯಾರು? ಈ ಕಾರ್ಯಕ್ರಮದ ಮುಖ್ಯ ಚೇರ್ಮನ್. ಅದಾದಮೇಲೆ ನಾನು ಅಲ್ಲಿಗೆ ಅವ್ರು ಹೇಳಿದ್ರು ನನ್ನ ತಪ್ಪಿಲ್ಲ ಅಂತ ಹೇಳಿದ್ರು, ಕ್ಲಾರಿಫೈ ಮಾಡಿದ್ರು, ನನ್ನ ತಪ್ಪಿಲ್ಲ, IPL ಚೇರ್ಮನ್ ನನ್ನ ತಪ್ಪಿಲ್ಲ, ನನಗೆ ಸಂಬಂಧನೇ ಇಲ್ಲ ಅಂತ ಅವ್ರ ಕೈ ತೊಳ್ಕೊಂಬಿಟ್ರು. ನಾನು KCAಗೆ ಅವ್ರಿಗೆ ಕೇಳಿದೆ. ನಾನು ಅವ್ರು ಹೇಳಿದ್ರು ಸರ್ಕಾರ ಕೇಳಿದೆ, ಗ್ರೌಂಡ್ ಕೊಟ್ಟಿದ್ದೀನಿ, ನಮ್ದೇನು ತಪ್ಪಿಲ್ಲ ಅಂತ. ಆ್ಯಕ್ಚುಲಿ ಅವ್ರದ್ದೇನು ತಪ್ಪು ಇಲ್ಲ, KCAದು ತಪ್ಪು ಏನು ಕಾಣಿಸ್ತಾ ಇಲ್ಲ. ಅವರು KCA ಸ್ಟೇಡಿಯಂ ಕೇಳಿದ್ದಾರೆ, ಅವ್ರು ಕೊಟ್ಟರು. ಇನ್ನು ಯಾರು ಈ ಕಾರ್ಯಕ್ರಮದ ಪ್ರಾಯೋಜಿತ ಸರ್ಕಾರ ಆಪಾದನೆ ಮಾಡ್ತಾ ಇದೆ, ಯಾವುದದು? ಅಲ್ಲ, ಇವರು ನಮ್ಮ RCB ಹೇಳ್ತಾ ಇದೆ. ಅವರ ಕ್ಲಾರಿಫಿಕೇಶನ್ ಹೇಳಿದ್ದಾರೆ, ನಾವು ಎಲ್ಲ ಕಡೆ ಬಾಂಬೆಲ್ಲಾದಾಗೂ ಕೂಡ 2 ಕಿಲೋಮೀಟರ್ ಎಲ್ಲರಿಗೂ ಕೊಹ್ಲಿಯನ್ನು ನೋಡಬೇಕು, ಹತ್ತಿರದಿಂದ ನೋಡಬೇಕು ಅನ್ನೋ ಒಂದು ಅಭಿಪ್ರಾಯ ಇದೆ. ಅದರಿಂದ ನಾವು ಬಾಂಬೆಯಲ್ಲಿ 2 ಕಿಲೋಮೀಟರ್ ಮಾಡಿದ್ರಿ, ಕಲ್ಕಟ್ಟಾದಲ್ಲಿ 2 ಕಿಲೋಮೀಟರ್ ಮಾಡಿದ್ರಿ, ಅಷ್ಟೇ ನಮ್ಮ ಪ್ರೋಗ್ರಾಮು ಅಂತ. ವಿಧಾನಸೌಧಕ್ಕೆ ತಂದೋರು ಯಾರು? ಆ ಪುಣ್ಯಾತ್ಮನ ಹೆಸರ ಸುವರ್ಣ ಅಕ್ಷರದಲ್ಲಿ ಬರಿಬೇಕಲ್ಲ ಅವ್ರದ್ದು, ಆ ಪುಣ್ಯಾತ್ಮನ. ಅವ್ರ ಪರ್ಮಿಷನ್ ಕೇಳಿದ್ದು, RCB ಅವ್ರ ಪರ್ಮಿಷನ್ ಕೇಳಿದ್ದು 2 ಕಿಲೋಮೀಟರ್ ಯಾತ್ರೆಗೆ. ಅದು ರೆಗ್ಯುಲರ್ ಇಡೀ ದೇಶದಲ್ಲಿ ಹಂಗೆ ಮಾಡಿರೋದು. ಮಮತಾ ಬ್ಯಾನರ್ಜಿ ಭಾಗವಹಿಸಿದ್ರು ಕಲ್ಕಟ್ಟಾದಲ್ಲಿ. ಅವ್ರು ಕೇಳಿರೋದಷ್ಟು. ವಿಧಾನಸೌಧಕ್ಕೆ ತಂದವರು ಯಾರು? ಈ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕಲ್ಲ. ಇಲ್ಲಿ ನಾನಲ್ಲ ಅಂತ KCA ಹೇಳ್ತಾ ಇದ್ದಾರೆ, IPL ಅವರು ನಮ್ಗೆ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. RCB ಅವರು ನಾವು ಪರ್ಮಿಷನ್ನೇ, ನಾವು ಸ್ಟೇಡಿಯಮ್ಮಲ್ಲೂ ಇಲ್ಲ, ಇಲ್ಲೂ ಇಲ್ಲ ಅಂತ ಹೇಳ್ತಾರೆ. ತಪ್ಪು ಯಾರದು? ಮತ್ತೆ ತಾವು ಕೂಡ ರಾಜ್ಯದ ಜನ ನೋಡಿದ್ದಾರೆ. ಮ್ಯಾಚ್ ನಡೆದ ಮೇಲೆ ಇಡೀ ಬೆಂಗಳೂರಲ್ಲಿ ನಮ್ಮ ಪೊಲೀಸರು ರಾತ್ರಿ 3 ಗಂಟೆವರೆಗೂ ಅಲ್ಲಿನ ಜನನ ಕಳಿಸುವಂಥದ್ದಕ್ಕೆ ಬೆವರು ಸುರಿಸಿದ್ದಾರೆ. ಕೆಲವು ಕಡೆ ಬೆಳಗ್ಗೆ 5 ಗಂಟೆವರೆಗೂ ಬೆವರು ಸುರಿಸಿದ್ದಾರೆ.